What if I told you can make real filter coffee without using a filter at all and it tastes just like the original? Let me show you the easiest way. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಕಾಫಿ ಫಿಲ್ಟರ್ ಇಲ್ಲದೆ ಕಾಫಿ ಹೇಗೆ ಮಾಡೋದು, ಅಂದರೆ ಫಿಲ್ಟರ್ ಕಾಫಿ ಹೇಗೆ ಮಾಡೋದು, ಸೌತ್ ಇಂಡಿಯಾದ ಸ್ಪೆಷಲ್ ಫಿಲ್ಟರ್ ಕಾಫಿ ಹೇಗೆ ಮಾಡೋದಂತ ನೋಡೋಣ. ನಿಮ್ಮ ಹತ್ರ ಯಾವುದೇ ರೀತಿ ಫಿಲ್ಟರ್ ಇಲ್ಲದ್ರೂ ಪರವಾಗಿಲ್ಲ, ಸಿಂಪಲ್ ಮೆಥಡಲ್ಲಿ ನಾವು ಫಿಲ್ಟರ್ ಕಾಫಿನ ಇವತ್ತು ಮಾಡೋಣ. ಸೊ ಅದಕ್ಕೆ ಏನೇನು ಬೇಕಂತಂದರೆ ಕಾಫಿ ಪುಡಿ ಬೇಕು, ಸ್ಮಾಲ್ ಪಿಂಚು ಉಪ್ಪು ಬೇಕು, ಸಾಲ್ಟ್ ಬೇಕಿದೆ, ಸಕ್ಕರೆ, ಹಾಲು ಮತ್ತು ನೀರು. ಮೊದಲಿಗೆ ನೀರನ್ನ ಕುದಿಯಕ್ಕೆ ಇಡೋಣ. ಸೊ ತುಂಬ ಬಿಸಿಯಾದ ನೀರು ಬೇಕಿದೆ. ನೀರು ಕುದಿಯೋ ಟೈಮಲ್ಲಿ ನಾವು ಕಾಫಿ ಪೌಡರ್ನ ಇದಕ್ಕೆ ಹಾಕಿ ರೆಡಿ ಇಟ್ಕೊಳ್ಳೋಣ. ಫಿಲ್ಟರ್ ಕಾಫಿ ಅಂಗಡಿ ಸಿಗೋ ಯಾವುದೇ ಫಿಲ್ಟರ್ ಕಾಫಿ ನೀವು ತೊಗೊಳ್ಬಹುದು. ತುಂಬ ರೇಷೋ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ನಾನು ಯೂಸ್ ಮಾಡ್ತಾ ಇರೋದು ಅದನ್ನು 55-45 ರೇಂಜಲ್ಲಿದೆ, ಅಂದರೆ 55% ಕಾಫಿ, 45% ಚಿಕೋರಿದೆ. ಆ ಕಾಫಿ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡ್ತೀವಿ. ಇದಕ್ಕೆ 4 ಟೀ ಸ್ಪೂನಷ್ಟು ಕಾಫಿ ಪೌಡರ್ ಹಾಕ್ತಾ ಇದ್ದೀನಿ. ಆಗಲೇ ಹೇಳೋದಕ್ಕೆ ಸ್ಮಾಲ್ ಪಿಂಚ್, ಅಂದರೆ ಒಂದು ಪಿಂಚ್ಗಿಂತ ಕಡಿಮೆ, 4 ಸ್ಪೂನ್ಗೆ ಒಂದು ಪಿಂಚ್ಗಿಂತ ಕಡಿಮೆ ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಇದೇ ಇನ್ನೊಂದು ದೊಡ್ಡದಲ್ಲಿ ಪ್ರೆಸ್ ಮಾಡಿಡ್ತೀನಿ. ಓಕೆ, ನೀರು ಕುದೀತಾ ಇದೆ. ತುಂಬ ಕುದಿಯೋ ನೀರು ಬೇಕು. 4 ಸ್ಪೂನ್ ಕಾಫಿ ಪುಡಿಗೆ ಈ ಲೋಟದ ತುಂಬ, ಅಂದರೆ ಒಂದು ಅರ್ಧ ಮುಕ್ಕಾಲಷ್ಟು ಲೋಟ ನೀರು ಹಿಡಿದಿದೆ. ಅಷ್ಟು ಹಾಕಿ ಬಿಟ್ಬಿಡೋಣ ಈಗ ಸದ್ಯಕ್ಕೆ. ಈಗ ಹಾಲು ಕಾಯಿಸೋಕ್ಕೆ ಇಟ್ಕೊಳ್ಳೋಣ. ಇಲ್ಲೊಂದು ಟ್ರಿಕ್ ಇದೆ. ಹಾಲು ಕಾಯಿಸ್ಬೇಕಾದ್ರೂ ಪೂರ್ತಿ ಅದನ್ನು ಬಾಯ್ಲ್ ಮಾಡಿ ಕೆನೆ ತೆಗೆದು ಆ ರೀತಿ ಮಾಡಬೇಡಿ. ಕಾಯಿಸೋ ಟೈಮಲ್ಲೇ ಅದನ್ನ ಮೇಲೆ ಕೆಳಗೆ ಮಾಡ್ತಾ ಇರಿ. ಅಂದರೆ ಆ ಕೆನೆ ಅಂಶ ಏನಿದೆ ಹಾಲಲ್ಲಿ ಉಳ್ಕೊಳ್ಳುತ್ತೆ, ಹಾಲು ಗಟ್ಟಿ ಆಗುತ್ತೆ, ಕಾಫಿ ತುಂಬ ಚೆನ್ನಾಗಿ ಬರುತ್ತೆ. ಹಾಲು ಕಾಯಕ್ಕಿಟ್ಟಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಡಿ ಈಗಲೇ. ಸೊ 2 ಕಾಫಿ ಕಪ್ಗೆ ಅಂದರೆ ನಾನು ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಈಗಲೇ ಹಾಕ್ತೀನಿ. ಕೆಲವರು ಡಿಕಾಕ್ಷನ್ಗೂ ಸಕ್ಕರೆ ಹಾಕ್ತಾರೆ ಸ್ವಲ್ಪ ಗಟ್ಟಿ ಬರಬೇಕಂತ. ಯಾರಾದರೂ ಶುಗರ್ಲೆಸ್ ಕುಡಿಯೋರಿದ್ರೆ ಮತ್ತೆ ಕಷ್ಟ ಆಗುತ್ತೆ, ಹಾಗಾಗಿ ಸಪ್ರೇಟಾಗಿ ಹಾಕೋದು ಒಳ್ಳೆಯದು ಡಿಕಾಕ್ಷನ್ ಬಿಟ್ಟು. ಸೊ ಈಗ ಕಾಫಿ ಡಿಕಾಕ್ಷನ್ ರೆಡಿ ಆಗ್ತಾ ಇದೆ. ಆಗಲಿ ಆಲ್ಮೋಸ್ಟ್ 10 ನಿಮಿಷ ತೊಗೊಳುತ್ತೆ. ಅಷ್ಟರಲ್ಲಿ ಹಾಲು ಬಿಸಿ ಆಗಲಿ. ಆಗಲೇ ಹೇಳಿದಾಗೆ ಹಾಲನ್ನು ತುಂಬ ಮೇಲೆ ಕೆಳಗೆ ಮಾಡ್ತಾ ಇರಿ, ಕೆನೆ ಕಟ್ಕೊಳ್ಳೋದು ಬೇಡ. ಆ ಕೆನೆ ಅಂಶ ಎಲ್ಲ ಹಾಲೊಳಗೆ ಸೇರಿಕೊಳ್ಳಿ, ಜೊತೆಗೆ ಸಕ್ಕರೆನೂ ಕರಗಲಿ. Wait till end. I'll show you how to get perfect decoction without filter. ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನಿಸ್ತಿದೆಯಾ? ಇಂಡಕ್ಷನ್ ಸ್ಟವ್ ಯೂಸ್ ಮಾಡಿ. ನಾವು ಸುಮಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಯೂಸ್ ಮಾಡಬಹುದು. ಹಾಲು, ಕಾಫಿ, ಟೀ ಅಂತೂ ತುಂಬ ಅದ್ಭುತವಾಗಿ. ದೋಸೆ ಈ ರೀತಿ ಐಟಮು ಮಾಡಬಹುದು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಎಮರ್ಜೆನ್ಸಿ ಅಂದರೆ ಇಂಡಕ್ಷನ್ ಕುಕ್ಕರ್ ಆರಾಮಾಗಿ ಯೂಸ್ ಮಾಡ್ಬೋದು. ಇಂಡಕ್ಷನ್ ಸ್ಟವ್. ಹಾಲು ಆಲ್ಮೋಸ್ಟ್ ಕಾದಿದೆ. ನಿಮ್ಗೆ ಎಷ್ಟಾಗುತ್ತೆ ಹಾಲನ್ನೇ ಬಿಸಿ ಮಾಡ್ಕೊಳ್ಳಿ. ಒಂದು ಸರ್ತಿ ನೀವು ಡಿಕಾಕ್ಷನ್ ಹಾಕಿದ ಮೇಲೆ ನೀವು ಅದನ್ನು ಕುದಿಸ್ಬಾರ್ದು, ಕಾಯಿಸಬಾರ್ದು. ಏಕೆಂದರೆ ಕಾಫಿಯ ಸ್ವಾದ ಹೋಗ್ಬಿಡುತ್ತೆ, ಅದು ಸುಟ್ಟ ವಾಸನೆ ಬರೋ ಶುರುವಾಗುತ್ತೆ. ಸೊ ಡಿಕಾಕ್ಷನ್ ಆಲ್ಮೋಸ್ಟ್ ರೆಡಿ ಆಗಿದೆ. ಅದನ್ನು ಸೋಸ್ಕೊಳ್ಳೋಣ. ನಿಮಗೆ ಗೊತ್ತಿದ್ರೆ ಮುಂಚೆ ಟೈಮಲ್ಲಿ ನಮ್ಮ ಅಜ್ಜಗಳು ಯೂಸ್ ಮಾಡ್ತಾಯಿದ್ರು, ಒಂದು ಬಿಳಿ ಬಟ್ಟೆ ಕಾಫಿ ಸೋಸೋಕ್ಕೆ ಅಂತಲೇ ಇರ್ತಿತ್ತು. ಅದರಿಂದ ಕಾಫಿನ ಸೋಸ್ತಾ ಇದ್ರು. ಅದು ತುಂಬ ಚೆನ್ನಾಗಿ ಸೋಸಬಹುದು, ಅಂದರೆ ಕಾಫಿಯ ಪುಡಿ ಬರಲ್ಲ ಡಿಕಾಕ್ಷನ್ಗೆ. ಸೊ ನಾನೀಗ ನಾರ್ಮಲ್ ಸ್ಟ್ರೈನರ್ ಯೂಸ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಚೆನ್ನಾಗಿ ಬರುತ್ತೆ. ಕಾಫಿ ಪುಡಿ ಅದರಲ್ಲಿ ಬರಲ್ಲ. ಕಾಫಿ ಘಮ ಬರ್ತಾ ಇದೆ, ಗೊತ್ತಾಗ್ತಾ ಇದೆ. ಆಗಲೇ ಹೇಳಿದಾಗೆ ಅಟ್ಲೀಸ್ಟ್ ಒಂದು 10 ನಿಮಿಷ ಅದು ಬಿಸಿ ನೀರಲ್ಲಿ ಇರಬೇಕು ಕಾಫಿ ಪೌಡರ್. ಸೊ ದಟ್ ಡಿಕಾಕ್ಷನ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಅದರ ಘಮ ಬರುತ್ತೆ. ಸೊ ಈಗ ರೆಡಿ ಇದೆ, ಕಾಫಿ ರೆಡಿ ಮಾಡೋಣ. ಹಾಲಿಗೆ ನಾವು ಆಲ್ರೆಡಿ ಸಕ್ಕರೆ ಹಾಕಾಗಿದೆ. ಸೊ ಈಗ ಡೈರೆಕ್ಟಾಗಿ ಮಿಕ್ಸ್ ಮಾಡ್ತಾ ನೋಡೋಣ.
ಸೊ ಸ್ವಲ್ಪ ನೊರೆ ತಗೊಳ್ತೀನಿ. ಇದಕ್ಕೆ ಕಾಫಿ ಡಿಕಾಕ್ಷನ್ ಹಾಕ್ತೀನಿ. ನೀವು ನೋಡ್ಬೋದು ಕಾಫಿ ಡಿಕಾಕ್ಷನ್ ಆಲ್ಮೋಸ್ಟ್ ಈ ಲೆವೆಲ್ ತನಕ ಬೇಕಾಗತ್ತೆ ಪೂರ್ತಿ ಲೋಟಕ್ಕೆ. ಸೊ ಘಮ ಘಮ ರುಚಿಯಾದ ಫಿಲ್ಟರ್ ಕಾಫಿ ರೆಡಿ ಇದೆ. ಟೇಸ್ಟ್ ಮಾಡಿ ನೋಡೋಣ. ವಾವ್, ಅದ್ಭುತವಾಗಿ ಬಂದಿದೆ. ಸೊ ನಿಮ್ಮ ಮನೇಲಿ ಫಿಲ್ಟರ್ ಇಲ್ಲ ಅಂತಂದರೆ, ನೀವು ಸಾಮಾನ್ಯ ಫಿಲ್ಟರ್ ಕಾಫಿ ಯೂಸ್ ಮಾಡ್ತಿಲ್ಲ, ಹೊರಗೆ ಹೋಗಿ ಕುಡಿತೀವಿ ಅಂತಂದರೆ, ಮನೇಲಿ ಮಾಡೋದಿದ್ರೆ ಈ ಸಿಂಪಲ್ ಮೆಥಡಿಂದ ನೀವು ಫಿಲ್ಟರ್ ಕಾಫಿ ಮಾಡಿ ಕುಡಿಬೋದು. ನಾನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ನೋಡಿ. Now, you don't need a filter to enjoy real filter coffee at home. If this helped you, hit like and subscribe.